ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 9ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 107ನೇ ಸದಸ್ಯ ಯಾರಾದರು? ಮಡಗಾಸ್ಕರ್, ಇಸ್ರೇಲ್, ಪಪುವಾ ನ್ಯೂಗಿನಿಯಾ, ಮಾಲ್ಡೋವಾ. ಸರಿಯಾದಂಥ ಉತ್ತರ ಮಾಲ್ಡೋವಾ. ಈಗ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ನೋಡೋಣ. ಇದು ಸೌರ ಸಂಪನ್ಮೂಲ ಸಮೃದ್ಧ ದೇಶಗಳ ಒಪ್ಪಂದ ಆಧಾರಿತ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. 30 ನವೆಂಬರ್ 2015ರಂದು ಪ್ಯಾರಿಸ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರತ ಮತ್ತು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಈ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಪ್ರಾರಂಭಿಸಲಾಯಿತು. ಇದರ ಪ್ರಧಾನ ಕಚೇರಿ ಭಾರತದಲ್ಲಿರುವ ಹರಿಯಾಣದ ಗುರುಗ್ರಾಮ್ನ ರಾಷ್ಟ್ರೀಯ ಸೌರಶಕ್ತಿ ಸಂಸ್ಥೆಯಲ್ಲಿದೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ಕಚೇರಿಯು ಇದಾಗಿದೆ. ಈ ಒಂದು ಒಕ್ಕೂಟದ ಮಹಾನಿರ್ದೇಶಕರು ಆಶೀಶ್ ಖನ್ನಾ ಅವರು. ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷತೆಯನ್ನು ಭಾರತ ವಹಿಸಿದೆ. ಇಲ್ಲಿನ ಸಹ ಅಧ್ಯಕ್ಷರು ಫ್ರಾನ್ಸ್. ಈ ಒಕ್ಕೂಟದ ಪ್ರಾಥಮಿಕ ಗುರಿ ಸೌರಶಕ್ತಿ ಪರಿಹಾರಗಳನ್ನು ಉತ್ತೇಜಿಸುವ ಮತ್ತು ನಿಯೋಜಿಸುವ ಮೂಲಕ ಹವಾಮಾನ ಬದಲಾವಣೆಯನ್ನು ಎದುರಿಸುವುದು. ಇದರ ಉದ್ದೇಶ ಶುದ್ಧ ಇಂಧನ, ಸುಸ್ಥಿರ ಪರಿಸರ, ಸಾರ್ವಜನಿಕ ಸಾರಿಗೆ ಮತ್ತು ಹವಾಮಾನವನ್ನು ಅನುಮೋದಿಸಲು ರಾಷ್ಟ್ರಗಳ ಗುಂಪನ್ನು ಒಗ್ಗೂಡಿಸುವುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ 2025ರ ಜಾಗತಿಕ AI ನಗರ ಸೂಚ್ಯಂಕದಲ್ಲಿ ಬೆಂಗಳೂರು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? 22ನೇ, 24ನೇ, 26ನೇ, 28ನೇ. ಸರಿಯಾದಂಥ ಉತ್ತರ 26ನೇ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ IEMI ಅನ್ನು ಯಾರು ಪ್ರಾರಂಭಿಸಿದರು? ನೀತಿ ಆಯೋಗ, ಭಾರತೀಯ ಸ್ಟೇಟ್ ಬ್ಯಾಂಕ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ವಿದ್ಯುತ್ ಸಚಿವಾಲಯ. ಸರಿಯಾದಂಥ ಉತ್ತರ ನೀತಿ ಆಯೋಗ. ಈಗ ನೀತಿ ಆಯೋಗದ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ನೋಡೋಣ. ನೀತಿ ಆಯೋಗದ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದು ಈ ಹಿಂದಿನ ಯೋಜನಾ ಆಯೋಗವನ್ನು ಬದಲಾಯಿಸಿ, ಅಂದರೆ ಪ್ಲ್ಯಾನಿಂಗ್ ಕಮಿಷನನ್ನು ಬದಲಾಯಿಸಿ ಜನವರಿ 1, 2015ರಂದು ಈ ನೀತಿ ಆಯೋಗವನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರ ಅಧ್ಯಕ್ಷರು ನರೇಂದ್ರ ಮೋದಿಯವರು. ಇದರ ಉಪಾಧ್ಯಕ್ಷರು ಸುಮನ್ ಬೇರಿಯವರು. ಈ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ BVR ಸುಬ್ರಹ್ಮಣ್ಯಂ ಅವರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ನೀಡುವ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು? ಅಸ್ಸಾಂ, ಜಮ್ಮು ಮತ್ತು ಕಾಶ್ಮೀರ,
ಗೋವಾ, ಗುಜರಾತ್. ಸರಿಯಾದಂಥ ಉತ್ತರ ಗೋವಾ. ಮುಂದಿನ ಪ್ರಶ್ನೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆಸಿದ ಜಂಟಿ ಜನಗಣತಿಯ ಪ್ರಕಾರ ನೀಲಗಿರಿ ತಾರ್ನ ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿ ದಾಖಲಾಗಿದೆ? ಮುದುಮಲೈ ರಾಷ್ಟ್ರೀಯ ಉದ್ಯಾನವನ, ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ, ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ, ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ. ಸರಿಯಾದಂಥ ಉತ್ತರ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಪ್ಪತ್ತೈದನೇ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ಎಲ್ಲಿ ಪ್ರಾರಂಭವಾಗುತ್ತದೆ? ರಷ್ಯಾ, ಭಾರತ, ಚೀನಾ, ಇರಾನ್. ಸರಿಯಾದಂಥ ಉತ್ತರ ಚೀನಾ. ಈ 25ನೇ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯು 2025 ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರವರೆಗೆ ಚೀನಾದ ಟಿಯಾನ್ಜಿನ್ನಲ್ಲಿ ನಡೆಯಲಿದೆ. ಚೀನಾ 2024-25 ಈ ಶಾಂಘೈ ಸಹಕಾರ ಸಂಘಟನೆಯ ಅಧ್ಯಕ್ಷತೆಯನ್ನು ಹೊಂದಿದೆ ಮತ್ತು ಚೀನಾ 5ನೇ ಬಾರಿಗೆ ವಾರ್ಷಿಕ ಈ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯನ್ನು ಆಯೋಜಿಸುತ್ತಿದೆ. ಶಾಂಘೈ ಸಹಕಾರ ಸಂಘಟನೆ ಅಥವಾ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ತಿಳಿದುಕೊಳ್ಳೋದಾದರೆ, ಇದರ ರಚನೆ 15 ಜೂನ್ 2001ರಂದಾಯಿತು. ಇದರ ಪ್ರಧಾನ ಕಚೇರಿ ಚೀನಾದ ಬೀಜಿಂಗ್ನಲ್ಲಿದೆ. ಈ ಒಂದು ಸಂಘಟನೆಯ ಅಧಿಕೃತ ಭಾಷೆ ಚೈನೀಸ್ ಮತ್ತು ರಷ್ಯನ್. ಇದರ ಪ್ರಧಾನ ಕಾರ್ಯದರ್ಶಿ ನೂರ್ಲಾನ್ ಯೆರ್ಮೆಕ್ಬಾಯವ್. ಈ ಒಂದು ಸಂಘಟನೆಯಲ್ಲಿ 10 ಸದಸ್ಯ ರಾಷ್ಟ್ರಗಳಿವೆ. ಅವು ಬೆಲಾರಸ್, ಚೀನಾ, ಭಾರತ, ಇರಾನ್, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ಗಳಾಗಿವೆ. ಈ ಒಂದು ಸಂಘಟನೆಯಲ್ಲಿ 2 ವೀಕ್ಷಕ ರಾಷ್ಟ್ರಗಳಿವೆ. ಅವು ಅಫ್ಘಾನಿಸ್ತಾನ್ ಮತ್ತು ಮಂಗೋಲಿಯಾ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಬಾಲಕಿಯರ ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು ಮುಖ್ಯಮಂತ್ರಿ ನಿಜತ್ ಮೊಯ್ನಾ ಅಸೋನಿ 2.0 ಅನ್ನು ಪ್ರಾರಂಭಿಸಿದವರು ಯಾರು? ಮೇಘಾಲಯ, ತ್ರಿಪುರ, ಅಸ್ಸಾಂ, ಮಣಿಪುರ. ಸರಿಯಾದಂಥ ಉತ್ತರ ಅಸ್ಸಾಂ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಿಶ್ವ ಹವಾಮಾನ ಸಂಸ್ಥೆಯು 829 ಕಿಲೋಮೀಟರ್ ಮೆಗಾ ಮಿಂಚಿನ ದಾಖಲೆಯನ್ನು ಎಲ್ಲಿ ಪ್ರಮಾಣೀಕರಿಸಿದೆ? ಅಫ್ಘಾನಿಸ್ತಾನ, ಆಸ್ಟ್ರೇಲಿಯಾ, ಅರ್ಜೆಂಟೀನಾ, ಅಮೇರಿಕಾ. ಸರಿಯಾದಂಥ ಉತ್ತರ ಅಮೇರಿಕಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಬಾಲನ್ಯಾಯ ಕಾಯ್ದೆಯಡಿಯಲ್ಲಿ ಸಂಜ್ಞೆ ಭಾಷಾ ತಜ್ಞರನ್ನು ಸಮಿತಿಯಲ್ಲಿ ಸೇರಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಪಂಜಾಬ್, ಪಶ್ಚಿಮ ಬಂಗಾಳ, ತಮಿಳುನಾಡು, ಮಹಾರಾಷ್ಟ್ರ. ಸರಿಯಾದಂಥ ಉತ್ತರ ಪಂಜಾಬ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು
ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು.